ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೆಂಜೋ ಅಕಾಡೆಮಿ. ನಾನು ಪ್ರವೀಣ. ಇವತ್ತು ತೋರಿಸ್ತಾ ಇರೋದು ಹೂಡೆಡ್ ಐಸ್ ಮೇಲೆ ಒಂದು ಅಮೇಝಿಂಗ್ ಆಗಿರುವಂತಹ ಮೇಕಪ್. ಸೊ ಈ ಮೇಕಪ್ಪಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟೆಕ್ನಿಕ್ಸ್ನ ಮತ್ತು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ವೀಡಿಯೋನ ಕಡೆವರೆಗೂ ನೋಡ್ತಾ ಇದ್ದರೆ ನಿಮಗೆ ಅಮೇಝಿಂಗ್ ಆಗಿರುವಂಥ ಯೂಸ್ಫುಲ್ ಆಗುವಂಥ ಟಾಪಿಕ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ಸೊ ಖಂಡಿತ ವೀಡಿಯೋನ ನೋಡಿ, ಅದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ನನ್ನ ಕ್ಲೈಂಟ್ ಫೇಸ್ನ ಕಂಪ್ಲೀಟಾಗಿ ಒಂದು ವೆಟ್ ವೈಪಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವ್ರ ಸ್ಕಿನ್ ಆಲ್ರೆಡಿ ಡ್ರೈ ಆಗಿರೋದ್ರಿಂದ ಟೋನರ್ ಅವಶ್ಯಕತೆ ಏನಿಲ್ಲ. ಸೊ ಮಾಯ್ಶ್ಚರೈಸರ್ನೇ ನಾನು ಡಬಲ್ ಟೈಮ್ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಒಂದ್ಸರಿ ಅಪ್ಲೈ ಮಾಡ್ತೀನಿ, ಐ ಮೇಕಪ್ ಎಲ್ಲ ಆದಮೇಲೆ ಇನ್ನೊಂದ್ಸರಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಅಂಡರ್ ಐಸಲ್ಲಿರುವಂಥ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋದಕ್ಕೋಸ್ಕರ ಆರೆಂಜ್ ಕರೆಕ್ಟರ್ನ ಇಲ್ಲಾಂದರೆ ಕನ್ಸೀಲರ್ನ ಯೂಸ್ ಮಾಡ್ತೀವಿ. ಆದರೆ ವೈಟ್ ಜೆಲ್ ಬೇಸನ್ನು ಯೂಸ್ ಮಾಡುವಾಗ ಕರೆಕ್ಟರ್, ಕನ್ಸೀಲರ್ ಯಾವುದೂ ಇಲ್ಲದೇ ಕೂಡ ನಾವು ನಮಗೆ ಬೇಕಾಗಿರುವಂಥ ಸೂಪರ್ ಆಗಿರೋ ಒಂದು ಅಮೇಝಿಂಗ್ ಐ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ವೈಟ್ ಜೆಲ್ಲನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ವೈಟ್ ಜೆಲ್ ನಾನು ಶಾಪರಲ್ ಪ್ಯಾಲೆಟಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಪ್ಯಾಲೆಟಲ್ಲಿ ವೈಟ್ ಜೆಲ್ ಕೂಡ ಇರುತ್ತೆ, ಅದು ಫೌಂಡೇಶನ್ ಥರನೇ ಇರುತ್ತೆ. ಸೊ ಅದನ್ನು ನಾವು ಕಂಪ್ಲೀಟಾಗಿ ಐಲಿಡ್ ಏರಿಯಾಗೆ ಅಪ್ಲೈ ಮಾಡಿ ಆಮೇಲೆ ಯೂಸ್ ಮಾಡುವಂಥ ಕಲರ್ಸಿಂದ ಒಂದು ಸೂಪರ್ ಬ್ಲೆಂಡೆಡ್ ಲುಕ್ಕನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ವೈಟ್ ಜೆಲ್ ಬೇಸನ್ನು ನಾವು ಐ ಮೇಕಪ್ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಲೈಟ್ ಲ್ಯಾವೆಂಡರ್ ಶೇಡನ್ನು ಇದನ್ನು ನೀಟಾಗಿ ಅಪ್ಲೈ ಮಾಡಿ ಎಲ್ಲ ಕಡೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಎಲ್ಲ ಆದಮೇಲೆ ಸೆಕೆಂಡ್ ಕಲರ್ ಆಗಿ ಅವ್ರ ಸ್ಯಾರಿಯಲ್ಲಿ ಇರುವಂತಹ ಮೆಜೆಂಟಾ ಪಿಂಕ್ ಮತ್ತು ವೈಲೆಟ್ ಕಾಂಬಿನೇಷನ್ ಕೊಡೋದಕ್ಕೋಸ್ಕರ ನಾನು ವೈಲೆಟ್ ಕಲರ್ನ ಸೆಕೆಂಡ್ ಕಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ರೀಸ್ ಲೈನ್ಗೆ ಯೂಸ್ ಮಾಡಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಐ ಮೇಕಪ್. ಸೊ ಅದು ನೀಟಾಗಿತ್ತು ಅಂತ ಹೇಳಿದ್ರೆ ಐ ಮೇಕಪ್ ಕೂಡ ಕಂಪ್ಲೀಟಾಗಿ ಸೂಪರ್ವಾಗಿ ಕಾಣಿಸುತ್ತೆ. ಸೊ ಎವ್ರಿ ಟೈಮ್ ಯಾವುದೇ ಕಲರ್ ಅಪ್ಲೈ ಮಾಡಿದಾಗಲೂ ಅದನ್ನ ಬ್ಲೆಂಡ್ ಮಾಡೋದು, ಎಸ್ಪೆಷಲಿ ಇನ್ ದಿ ಕ್ರೀಸ್ ಲೈನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹೂಡೆಡ್ ಐಸ್ ಅಲ್ಲದೆ ಒಂದು ಬೋನ್ ಏರಿಯಾ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಅದನ್ನು ಹೈಡ್ ಮಾಡೋದಕ್ಕೋಸ್ಕರ ಬ್ಲೆಂಡಿಂಗ್ ಅನ್ನೋದು ಜಾಸ್ತಿ ಇಲ್ಲಿ ಮಾಡಬೇಕಾಗ್ತಾ ಇದೆ. ಸೊ ನೀವು ನೋಡ್ಬೋದು, ಬ್ಲೆಂಡಿಂಗ್ ಎಲ್ಲ ನೀಟಾಗಿ ಅಪ್ಲೈ ಮಾಡಾದಮೇಲೆ ಮತ್ತೆ ನಾನು ಕಟ್ ಕ್ರೀಸ್ಗೋಸ್ಕರ ವೈಟ್ ಜೆಲ್ ಬೇಸನ್ನು ಫುಲ್ ಐಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಐಲಿಡ್ ಏರಿಯಾಗೆ ಬಿಲೋ ದಿ ಕ್ರೀಸ್ ಲೈನ್ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಾದಮೇಲೆ ಅಮೇಝಿಂಗ್ ಆಗಿರುವಂಥ ಪ್ಯಾಕ್ ಐ ಶ್ಯಾಡೋ ಪ್ಯಾಲೆಟಿಂದ, PSC ಪ್ಯಾಲೆಟಿಂದ ಒಂದು 3 ಕಲರ್ಸ್ನ ಯೂಸ್ ಮಾಡಿ ಈ ಐ ಮೇಕಪ್ನ ಫಿನಿಷ್ ಮಾಡ್ತೀನಿ. ಸೊ ನಿಮಗೆ ಈ ಐ ಮೇಕಪ್ ಯಾವ ಥರ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಈ ಒಂದು ಸೀಸನಲ್ಲಿ ಆಲ್ಮೋಸ್ಟ್ ನನಗೆ ಬರ್ತಾ ಇರುವಂಥ ಕ್ಲೈಂಟ್ಸ್ ಮತ್ತು ಅವರ ಔಟ್ಫಿಟ್ಸ್ ಎಲ್ಲನೂ ಪರ್ಪಲ್ ಆಗಿರೋದ್ರಿಂದ, ವೈಲೆಟ್ ಆಗಿರೋದ್ರಿಂದ ಅದೇ ಶೇಡ್ಸ್ದೇ ಐ ಮೇಕಪ್ ಈ ಸೀರೀಸಲ್ಲಿದೆ. ಸೊ ಪ್ಲೇ ಲಿಸ್ಟಲ್ಲಿ ನೀವು ನೋಡುವಾಗಲೂ ಅಷ್ಟೇ ಈ ಮೇಕಪ್ದೇ ನೀವು ಸ್ಪೆಷಲಾಗಿ 2-3 ಟೆಕ್ನಿಕ್ಸ್ನ ನೋಡ್ಬೋದಾಗಿರುತ್ತೆ. ಸೊ ವೈಟ್ ಐ ಜೆಲ್ ಬೇಸ್ನ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಎರಡೂ ಕಡೆ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಎರಡೂ ಐಲಿಡ್ಸಲ್ಲಿ ವೈಟ್ ಜೆಲ್ ಬೇಸನ್ನು ಕಟ್ ಕ್ರೀಸ್ಗೋಸ್ಕರ ಯೂಸ್ ಮಾಡಿ ಅಪ್ಲೈ ಮಾಡಿ ಆಗ್ತಾಯಿದೆ. ಸೊ ನಿಮಗೆ ಈ ಬ್ರ್ಯಾಂಡ್ಸ್ ಎಲ್ಲನೂ ಎಷ್ಟು ಪರಿಚಯ ಇದೆ, ಯಾರ್ಯಾರಿಗೆ ಬ್ರ್ಯಾಂಡ್ ನಾಲೆಡ್ಜ್ ಬೇಕಾಗುತ್ತೆ, ಇಲ್ಲಾಂದರೆ ಒಂದು ಇ ಬುಕ್ ಅನ್ನೋದು, ಮೇಕಪ್ಗೋಸ್ಕರ ಇ ಬುಕ್ ಅನ್ನೋದು ನನ್ನ ಹತ್ರ ಆಲ್ರೆಡಿ ರೆಡಿ ಇದೆ. ಸೊ ಇಫ್ ಯು ನೀಡ್ ದಟ್, ನೀವು ಕಮೆಂಟಲ್ಲಿ ತಿಳಿಸಿದರೆ ನಮಗೆ ಇ ಬುಕ್ ಆಗಲಿ ಅಥವಾ ಒಂದು ಮ್ಯಾನ್ಯುವಲ್ ಆಗಲಿ ಕೊಟ್ಟರೆ, ವಿಚ್ ಆಲ್ ದ ಪ್ರಾಡಕ್ಟ್ಸ್ ಆರ್ ಗುಡ್, ಇಲ್ಲ ಯಾವ್ಯಾವ ಪ್ರಾಡಕ್ಟ್ಸು ಯಾವ್ಯಾವುದು ಅಫೋರ್ಡಬಲ್ ಸಿಗುತ್ತೆ, ಆ ಥರದ್ದು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಆ ಇ ಬುಕ್ಕನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತ ನಿಮಗೆ ಆ ಇ ಬುಕ್ ಏನಾದರೂ ಬೇಕಾಗಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಮೋರ್ ದೆನ್ 100 ಮೆಂಬರ್ಸ್ ಈ ಬುಕ್ ಬೇಕು ಅಂತ ಕಮೆಂಟಲ್ಲಿ ಹಾಕಿದ್ರೆ ಖಂಡಿತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಈ ಬುಕ್ಕನ್ನು ಅಟ್ಯಾಚ್ ಮಾಡ್ತೀನಿ. ಸೊ ದಟ್ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು PDF ಥರ ಪ್ರಿಂಟ್ಔಟ್ ತೊಗೊಂಡು ನೀವು ಅದನ್ನು ರೆಫರೆನ್ಸ್ ಆಗಿ ಓದ್ಬೋದು, ಮತ್ತು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಅದನ್ನು ನೀವು ಒಂದು ರೆಫರೆನ್ಸ್ ಆಗಿ ಇಟ್ಕೋಬೋದು. ಸೊ ನೆಕ್ಸ್ಟ್ ನಾನು ಔಟರ್ ಕಾರ್ನರ್ಲಿ ಒಂದು ಡಾರ್ಕ್ ಪರ್ಪಲ್ ಶೇಡನ್ನು ಅಪ್ಲೈ ಮಾಡಿದ್ದೀನಿ ಮತ್ತು ಅದನ್ನು ಔಟರ್ ಕಾರ್ನರ್ಲೇ ಬ್ಲೆಂಡ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಮೆಜೆಂಟಾ ಪಿಂಕ್ ಕಲರ್ ಐ ಶ್ಯಾಡೋನ ತೊಗೊಂಡು ಅದನ್ನು ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನರ್ ಕಾರ್ನರ್ಸಲ್ಲಿ ಲೈಟ್ ಮೆಜೆಂಟಾ ಕಲರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಲ್ಯಾವೆಂಡರ್ ಕಲರ್ ಅನ್ಬೋದು, ಇಲ್ಲ ಮೆಜೆಂಟಾ ಅನ್ಬೋದು, ಆ ಕಲರ್ನ ನಾನು ಇನ್ನರ್ ಕಾರ್ನರ್ಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಪ್ಲೈ ಮಾಡಾದ್ಮೇಲೆ ಇದೇ ಐ ಶ್ಯಾಡೋ ಮೇಲೆ ಒಂದು ಸೂಪರ್ ಆಗಿರುವಂಥ ಲ್ಯಾವೆಂಡರ್ ಪಿಗ್ಮೆಂಟ್ಸ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪಿಗ್ಮೆಂಟ್ಸ್ ಅಂದ್ರೇನು, ಗ್ಲಿಟರ್ಸ್ ಅಂದ್ರೇನು, ಐ ಶ್ಯಾಡೋಸ್ ಅಂದ್ರೆ ಏನು, ಬೇಕ್ಡ್ ಐ ಶ್ಯಾಡೋಸ್ ಅಂದ್ರೆ ಏನು, ಇದೆಲ್ಲನೂ ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಒಂದು ಡೀಟೇಲ್ಡ್ ಆಫ್ಲೈನ್ ಕ್ಲಾಸ್ ಇಲ್ಲಾಂದರೆ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಸೊ ನಮ್ಮದೇ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಮಂತ್ಲಿ ನಡೀತಾನೆ ಇರುತ್ತೆ. ಸೊ ಇಫ್ ಯು ಆರ್ ವಿಲ್ಲಿಂಗ್ ಟು ಜಾಯಿನ್ ಎನಿ ಆಫ್ ದಿ ಕ್ಲಾಸಸ್, ಯು ಕ್ಯಾನ್ ಟೇಕ್ ಡೌನ್ ದ ನಂಬರ್ಸ್ ಬಿಲೋ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆರ್ ಟೀಮ್ ಎನಿ ಟೈಮ್. ಸೊ ಯಾರಿಗೆ ಬೇಕಾದರೂ ನಮ್ಮ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ಜಾಯಿನ್ ಮಾಡೋ ಹಾಗಿದ್ರೆ, ಇಲ್ಲ ನಿಮಗೆ ಏನೇ ಒಂದು ಹೆಲ್ಪ್ ಬೇಕಾಗಿದ್ರು ಮೇಕಪ್ ಬಗ್ಗೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಆರ್ ಟೀಮ್ ಎನಿ ಟೈಮ್.
ಸೊ ಪಿಗ್ಮೆಂಟ್ಸ್ನ ಕೂಡ ನಾವು ಪೇಸ್ಟ್ ಮಾಡಿ ಆಯಿತು. ಇವಾಗ ಮೆಬಲಿಂದು ಜೆಲ್ ಕಾಜಲ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡುವಾಗ ಒಂದು ಸ್ಮಡ್ಜಿ ಸ್ಮೋಕಿ ಲುಕ್ ಕೊಡೋದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಡೀಟೇಲ್ಡಾಗಿ ನೀಟಾಗಿರುವಂಥ ಐಲೈನರ್ ಏನು ಡ್ರಾ ಮಾಡ್ತಾಯಿಲ್ಲ. ಸೊ ಈ ಥರ ಒಂದು ಜೆಲ್ ಪೆನ್ಸಿಲ್ನ ಯೂಸ್ ಮಾಡೋದ್ರಿಂದ ನಾವು ಸ್ಮಡ್ಜ್ ಮಾಡೋದಕ್ಕೆ ಮತ್ತು ಅದನ್ನಲ್ಲೇ ಬ್ಲೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ವಿಂಗ್ಡ್ ಐಸ್ ಏನೂ ಇಲ್ಲದೆ ನಾರ್ಮಲಾಗಿ ಒಂದು ಸ್ಮಡ್ಜ್ ಲುಕ್ ಕೊಡೋದಕ್ಕೋಸ್ಕರ ಈ ಥರ ಕಾಜಲ್ನೇ ನಾವು ಐಲೈನರ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಅದನ್ನು ಪ್ಯಾಕ್ ಮಾಡೋದಕ್ಕೋಸ್ಕರ ನಾವು ಅದರದ್ದೇ ಒಂದು ಬ್ಲ್ಯಾಕ್ ಐ ಶ್ಯಾಡೋ ಇಲ್ಲಾಂದರೆ ಬ್ರೌನ್ ಐ ಶ್ಯಾಡೋನ ನಾವು ಅಪ್ಲೈ ಮಾಡಿ ಪ್ಯಾಕ್ ಕೂಡ ಮಾಡ್ಬೋದು. ಸೊ ಇವಾಗ ಮಸ್ಕಾರ ಅಪ್ಲೈ ಮಾಡೋದಕ್ಕೆ ಮುಂಚೆ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲ್ಯಾಶಸ್ನ ಫಿಕ್ಸ್ ಮಾಡಿ ಮಸ್ಕಾರಾನ ಅಪ್ಲೈ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಐ ಆಮ್ ಗೋಯಿಂಗ್ ಟು ಅಪ್ಲೈ ಹೈಲೈಟರ್ ಆನ್. ಐ ಲ್ಯಾಶಸ್ ಮೇಲೆ ಇರುವಂತಹ ಪಿಗ್ಮೆಂಟ್ಸ್ನ ಪೌಡರ್ಸ್ನ ಕ್ಲಿಯರ್ ಔಟ್ ಮಾಡಿ ನಾನಿವಾಗ ಐಬ್ರೋಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಐಬ್ರೋಸ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಮೇಕಪ್ ಸ್ಟುಡಿಯೋ ಪ್ಯಾಲೆಟಿಂದ ಒಂದು ಗೋಲ್ಡನ್ ಕಲರ್ ಹೈಲೈಟರ್ನ ತೊಗೊಂಡು ನಾನು ಬ್ರೋಬೋನನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಬ್ರೋಬೋನನ್ನು ಒಂದು ಸ್ಮಾಲ್ ಫ್ಯಾನ್ ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡಿ ಹೈಲೈಟ್ ಮಾಡಿ ಆಯಿತು. ಸೊ ಇವಾಗ ನಾವು ಗಾಲಾದ ಒಂದು ಲ್ಯಾಶಸ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಈ ಲ್ಯಾಶಸನ್ನು ಡೂವೋದು ಗ್ಲೂ ಇಂದ ನಾನು ಫಿಕ್ಸ್ ಮಾಡಿದ್ದೀನಿ. ಈ ಡೂವೋ ಗ್ಲೂದ ಜೆಲ್ ಏನಿದೆ ಅದು ವೈಟ್ ಆಗಿ ಕಾಣಿಸ್ತಾ ಇದೆ. ಇದನ್ನು ಮತ್ತೆ ಪ್ಯಾಚಪ್ ಮಾಡಿ ನಮ್ಮ ಐಲೈನರಿಂದ ಇದನ್ನು ಕ್ಲೀನಾಗಿ ಕವರ್ ಮಾಡೋಣ. ಸೊ ಐ ಲ್ಯಾಶಸ್ ಅಪ್ಲೈ ಮಾಡಿ ಸ್ವಲ್ಪ ಅಪ್ವರ್ಡ್ಸ್ ಅದನ್ನು ಲಿಫ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಮಸ್ಕಾರದಿಂದ ಮಾಡಬೇಕಾಗಿರೋದು ಕೆಲಸ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಈಗ ಐಬ್ರೋಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಐಬ್ರೋಸ್ಗೆ ನಾನು ಸಿಂಪಲ್ ಆಗಿರುವಂಥ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿದ್ದೀನಿ. ಅದು ನೈಕಾ ಪ್ಯಾಲೆಟಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೈಕಾ ಐಬ್ರೋ ಪ್ಯಾಲೆಟನ್ನು ಅಪ್ಲೈ ಮಾಡಿ ನೀಟಾಗಿ ಇರ್ಬೋದಂಥ ಗ್ಯಾಪ್ಸ್ನ ಮತ್ತು ಎಲ್ಲ ಒಂದು ಅನಿವನ್ನೆಸ್ನ ಈವನ್ ಔಟ್ ಮಾಡಿ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಐಬ್ರೋನ ಡ್ರಾ ಮಾಡಾದಮೇಲೆ ಫೇಸ್ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೌಂಡೇಶನ್ಸ್ ಮತ್ತು ಅದನ್ನು ಬ್ಲೆಂಡಿಂಗ್ ಟೆಕ್ನಿಕ್ಸ್ ಯಾವ್ಯಾವ ಪ್ರಾಡಕ್ಟ್ಸ್ ನಿಮಗೆ ಪರ್ಚೇಸ್ ಮಾಡೋದಕ್ಕೂ ಈಸಿ ಆಗಿರುವಂಥ ಬ್ರ್ಯಾಂಡ್ಸ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಖಂಡಿತ ನೆಕ್ಸ್ಟ್ ಬರುವ ಒಂದು ಸೆಷನ್ ಏನಿದೆ ಅದನ್ನು ನೀಟಾಗಿ ನೋಡಿ ಮತ್ತು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಮತ್ತು ಸಜೆಷನ್ಸ್ನ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಆಲ್ವೇಸ್ ಹೇಳೋ ಥರ ನೀವು ಕಮೆಂಟಲ್ಲಿ ಮಾತಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಓಕೆ ಕನ್ನಡದವ್ರು ನೋಡ್ತಾ ಇದ್ದಾರೆ ವೀಡಿಯೋಸ್ನ, ಅವ್ರಿಗೆ ಇಷ್ಟ ಆಗ್ತಾ ಇದೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ. ಸೊ ಖಂಡಿತ ಕಮೆಂಟಲ್ಲಿ ಇಂಟರ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ಆಲ್ವೇಸ್ ನಿಮಗೆ ಗೊತ್ತಿದೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಕಲ್ತಿದ್ರು ಇಲ್ಲ ಇದರಿಂದ ಏನಾದರೂ ನಿಮಗೆ ಯೂಸ್ ಆಗ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ನಾನು ಗ್ಲೂದ್ ಪಾರ್ಟ್ ಇದೆ ಮತ್ತು ಅದರಿಂದ ಐ ಲ್ಯಾಶಸ್ದು ಒಂದು ಗ್ಯಾಪ್ಸ್ ಏನು ಕಾಣ್ತಾ ಇದೆಯೋ ಅದನ್ನು ಮತ್ತೆ ಫಿಲ್ ಔಟ್ ಮಾಡ್ತಾ ಇದ್ದೀನಿ. ಈ ಫಿಲ್ಲಿಂಗ್ ಎಲ್ಲ ಆದಮೇಲೆ ಐ ಮೇಕಪ್ ತುಂಬಾ ಸೂಪರ್ಬಾಗಿ ನನಗೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಹೇಳ್ತಾ ಹೋಗಿ. ಸೊ ನೆಕ್ಸ್ಟ್ ನಾವು ಫೇಸ್ ಮೇಕಪ್ನ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ. ಸೊ ಏನು ಡಿಲೇ ಮಾಡಿದೆ ನಿಮಗೆ ಕ್ವಿಕ್ಕಾಗಿ ಫೇಸ್ ಮೇಕಪ್ನ ಮುಗಿಸ್ಬಿಡ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡುವಾಗ ನಿಮಗೆ ಓಕೆ ನಾವು ಒಂದು ಒಳ್ಳೆ ವೀಡಿಯೋನ ನೋಡಿದ್ದೀವಿ, ಕಂಪ್ಲೀಟ್ ಆಗಿರುವಂಥ ಟೆಕ್ನಿಕ್ಸ್ ಜೊತೆ ನಾವು ಒಂದಷ್ಟು ಕಲ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಜೊತೆ ಈ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಸೊ ಕಾಜಲ್ನ ಕೂಡ ನಾವು ಅದೇ ಒಂದು ಮೆಬಲಿನ್ ಪೆನ್ಸಿಲಿಂದ ಫಿನಿಷ್ ಮಾಡಿದ್ದೀವಿ. ಮತ್ತು ಸ್ಕಿನ್ನಿಗೆ ಬೇಕಾಗಿರುವಂಥ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಮಾಯ್ಶ್ಚರೈಸರ್ ನಾನು ಮೊದಲಿಗೆ ಹೇಳಿದ ಹಾಗೆ ಅದೇ ಮಾಯ್ಶ್ಚರೈಸರ್ನ ಯೂಸ್ ಮಾಡಿದ್ದೀನಿ. ಅದು ಯಾವುದು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಪ್ರೈಮರ್ನ ಕೂಡ ಯೂಸ್ ಮಾಡಿದ್ದೀನಿ. ಪ್ರೈಮರ್ ಬಂದು ನಾನು ಮ್ಯಾಕ್ ಇಲ್ಯುಮಿನೇಟಿಂಗ್ ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಕ್ರೈಲಾನ್ನ FS27 ಅನ್ನೋ ಒಂದು ಫೌಂಡೇಶನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಫೌಂಡೇಶನ್ ನಂಬರ್ ಏನಿದೆ ಅದು ನನಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಒಂದು ನಂಬರ್. ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಇಲ್ಲಾಂದರೆ ಅನಿವನೆಸ್ ಇದೆ ಪ್ಯಾಚಸ್ ಇದೆ ಅದನ್ನು ಕವರ್ ಮಾಡೋದ್ರಲ್ಲಿ ಈ ಒಂದು ಫೌಂಡೇಶನ್ ಏನಿದೆ ಇದು ಕ್ರೀಮ್ ಬೇಸಿಸ್ ಆಗಿ ಇರೋದ್ರಿಂದ ಡ್ರೈ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಪ್ಲಸ್ ಎಲ್ಲ ಒಂದು ಪ್ಯಾಚಸ್ನ ನೀಟಾಗಿ ಕವರ್ ಮಾಡುತ್ತೆ. ಕ್ರೈಲಾನ್ ಬ್ರ್ಯಾಂಡಿಂದ FS27 ಅನ್ನೋ ಒಂದು ನಂಬರ್ನ ಇಲ್ಲಿ ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲೆಂಡಿಂಗಲ್ಲೇ ನಮಗೆ ಅರ್ಧ ಕೆಲಸ ಆಗೋಗುತ್ತೆ. ಸೊ ಕರೆಕ್ಟಾಗಿರುವಂಥ ಒಂದು ಕನ್ಸೀಲರ್ನ ನಾವು ಬ್ಲೆಂಡಿಂಗ್ಗೋಸ್ಕರ ಯೂಸ್ ಮಾಡಿದಾಗ ಮಾರ್ಕ್ಸ್ ಎಲ್ಲ ಕವರ್ ಆಯಿತು ಅಂತ ಹೇಳಿದಾಗ ನೆಕ್ಸ್ಟ್ ನಾವು ಲಿಕ್ವಿಡ್ ಫೌಂಡೇಶನ್ ಇಲ್ಲ ಕ್ರೀಮ್ ಫೌಂಡೇಶನ್ ಯಾವುದೇ ಒಂದು ಫೌಂಡೇಶನ್ ಯೂಸ್ ಮಾಡಿದ್ರು ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಇರ್ಬೋದಾದಂಥ ಪ್ಯಾಚಸ್ ಆಗಲಿ ಇಲ್ಲ ಅನಿವನ್ನೆಸ್ ಆಗಲಿ ಕಾಣಿಸೋದಿಲ್ಲ. ಸೊ ಹೋಪ್ ಯು ಆರ್ ಆಲ್ಸೋ ಲೈಕಿಂಗ್ ದಿಸ್ ಕವರೇಜ್ ಆಫ್ FS27. ಸೊ ನನಗೆ ಯಾವ ಥರ FS27 ಇಷ್ಟ ಆಗುತ್ತೋ ಅದೇ ಥರ ನಿಮಗೂ ಖಂಡಿತ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಕ್ರೈಲಾನಲ್ಲಿರುವಂಥ ಸುಪ್ರಾ ಪ್ಯಾಲೆಟಿಂದ FS27ನ ಅಪ್ಲಿಕೇಶನ್ ಆದಮೇಲೆ ನೆಕ್ಸ್ಟು ಟಾರ್ಟೆಯಿಂದ ನಾವು ಒಂದು ಕನ್ಸೀಲರ್ನ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ನ ನೀಟಾಗಿ ಕವರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಪ್ರಾಡಕ್ಟ್ ಕೂಡ ನಿಮಗೆ ಅಫೋರ್ಡಬಲಾಗಿ ಸಿಗಲ್ಲ, ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಇದರ ಕನ್ಸೀಲಿಂಗ್ ಕೆಪಾಸಿಟಿ ಮತ್ತು ಇದರ ಕನ್ಸಿಸ್ಟೆನ್ಸಿ ಅಂತೂ ಅಮೇಜಿಂಗ್ ಆಗಿರುತ್ತೆ. ಒಂದ್ಸರಿ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವೇಸ್ಟ್ ಅನ್ಸಲ್ಲ. ಸೊ ಆಲ್ವೇಸ್ ದಿಸ್ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್ ಆ್ಯಂಡ್ ಪ್ರಾಡಕ್ಟ್. ನೆಕ್ಸ್ಟ್ ನಾನು PACಯಿಂದ ಒಂದು ಲಿಕ್ವಿಡ್ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ಕಡೆ ಫೇಸಲ್ಲಿ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಅನಿವನ್ನೆಸ್ ಕರೆಕ್ಟ್ ಆಯಿತು, ನಮ್ಮ ಡಾರ್ಕ್ ಸರ್ಕಲ್ಸ್ ಕರೆಕ್ಟ್ ಆಯಿತು. ಇವಾಗ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀವಿ.
ಇದನ್ನು ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡೋದಂತೂ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ನಾವು ಅಪ್ಲೈ ಮಾಡಲೇಬೇಕು, ಬ್ಲೆಂಡ್ ಮಾಡಲೇಬೇಕು. ಬ್ಲೆಂಡಿಂಗ್ ಎಲ್ಲ ನೀಟಾಗಿ ಆದಮೇಲೆ ನೆಕ್ಸ್ಟ್ ಬೇಕಾಗಿರುವಂಥ ಕಲರ್ಸ್, ಪೌಡರ್ಸ್, ಪ್ಯಾಕಿಂಗ್ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಸೊ PS ಇದು ಲಿಕ್ವಿಡ್ ಫೌಂಡೇಶನ್ನ ಕಂಪ್ಲೀಟ್ ಫೇಸಲ್ಲಿ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಒಂದು ಫ್ಲಫಿ ಬ್ರಷಿಂದ. ಸೊ ಫೌಂಡೇಶನ್ಗೆ ನಾನು ಕ್ರೀಮ್ ಫೌಂಡೇಶನ್ಗೆ ಡಿಫ್ರೆಂಟ್ ಕೈಂಡ್ ಆಫ್ ಬ್ರಷಸ್ ಯೂಸ್ ಮಾಡ್ತೀನಿ, ಲಿಕ್ವಿಡ್ ಫೌಂಡೇಶನ್ಗೆ ಡಿಫ್ರೆಂಟ್ ಕೈಂಡ್ ಆಫ್ ಬ್ರಷಸ್ ಯೂಸ್ ಮಾಡ್ತೀನಿ. ಸೊ ದಟ್ ಅದು ನಮಗೆ ಬೇಕಾಗಿರುವಂಥ ಎಕ್ಸಾಕ್ಟ್ ಆಗಿರುವಂಥ ಕವರೇಜ್ ಮತ್ತು ಬ್ಲೆಂಡಿಂಗ್ನ ಕೊಡುತ್ತೆ. ಸೊ ಫೌಂಡೇಶನ್ ಬ್ಲೆಂಡಿಂಗ್ ಆದಮೇಲೆ ನಾನು ಶಾಪರಲ್ದು ವಾಟರ್ ಪ್ರೂಫ್ ಟ್ರಾನ್ಸ್ಲೂಸೆಂಟ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಆ್ಯಂಗ್ಯುಲರ್ ಬ್ರಷ್ನ ತೊಗೊಂಡು ನಾನು ಐ ಮ್ಯಾಜಿಕ್ ಪ್ಯಾಲೆಟಿಂದ ಒಂದು ಪೀಚ್ ಕಲರ್ದು ಬ್ಲಷರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಲಷರ್ನ ಕೂಡ ನೀಟಾಗಿ ಅಪ್ಲೈ ಮಾಡಾದ್ಮೇಲೆ ನಾನು ಪೌಡರ್ ಕಾಂಟೋರಿಂಗ್ ಮಾಡ್ತಾ ಇದ್ದೀನಿ. ಸೊ ಪೌಡರ್ ಕಾಂಟೋರಿಂಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಮೇಕಪ್ಪಲ್ಲಿ ಕ್ರೀಮ್ ಕಾಂಟೋರಿಂಗ್ ಮಾಡೋದು ಅಷ್ಟು ಸೂಟಬಲ್ ಅಂತ ನನಗೆ ಅನಿಸಿಲ್ಲ. ಸೊ ಪೌಡರ್ ಕಾಂಟೋರಿಂಗ್ ತೊಗೊಂಡು ನಾನು ನೋಸ್ನ ಮತ್ತು ಚೀಕ್ ಬೋನ್ ಏರಿಯಾನ ಕಾಂಟೋರಿಂಗ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ತುಂಬಾ ಸಿಂಪಲ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಒಂದು ಕಾಂಟೋರ್ ಲುಕ್ ಕ್ರಿಯೇಟ್ ಮಾಡ್ಬೋದು. ಸೊ ಕ್ರೀಮ್ ಕಾಂಟೋರ್ ಆ್ಯಂಡ್ ಪೌಡರ್ ಕಾಂಟೋರ್ ಯಾವ್ದು ಬೇಕಾದರೂ ಮಾಡ್ಬೋದು. ಆದರೆ ಕಂಪ್ಲೀಟ್ ಮೇಕಪ್ ಎಲ್ಲ ಆದಮೇಲೆ ನಾವು ಪೌಡರ್ ಪ್ಯಾಕಿಂಗ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಎಲ್ಲ ಅಪ್ಲೈ ಮಾಡಾದಮೇಲೆ ಈ ಥರ ಪೌಡರ್ ಕಾಂಟೋರಿಂಗ್ ಮಾಡ್ಕೊಳ್ಳೋದು ತುಂಬಾ ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಅನಿಸುತ್ತೆ. ಸೊ ಈ ಟೆಕ್ನಿಕ್ ಕೂಡ ನಿಮಗೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಇದನ್ನು ಅಪ್ಲೈ ಮಾಡಾದ್ಮೇಲೆ ನೋಸ್ ಏರಿಯಾನ ಮತ್ತು ಚೀಕ್ ಬೋನನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಅದೇ ಐ ಮ್ಯಾಜಿಕ್ ಪ್ಯಾಲೆಟಿಂದ ಒಂದು ಗೋಲ್ಡನ್ ಕಲರ್ ಹೈಲೈಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಹೈಲೈಟರ್ ನಾರ್ತ್ ಇಂಡಿಯನ್ಸಲ್ಲಿ ಇಲ್ಲ ಅಂದರೆ ಸೌತ್ ಇಂಡಿಯನ್ಸಲ್ಲಿ ಯಾರಿಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡಿ ಅಪ್ಲೈ ಮಾಡೋ ಒಂದು ಅಭ್ಯಾಸ ಇದೆ. ಸೊ ಯಾರಿಗೆ ಹೈಲೈಟರ್ ಜಾಸ್ತಿ ಬೇಕನ್ಸುತ್ತೋ ಅವ್ರಿಗೆ ಮಾತ್ರ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಐ ವಾಂಟ್ ಇಟ್ ಟು ಬಿ ವೆರಿ ಸಿಂಪಲ್ ಆ್ಯಂಡ್ ಸಟಲ್. ಸೊ ಆ ಥರ ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕೋಸ್ಕರ ನಾನು ಕ್ರೈಲಾನ್ ಪ್ಯಾಲೆಟಲ್ಲಿ ಇರುವಂಥ ಲಿಪ್ಸ್ಟಿಕ್ಕನ್ನು ತೊಗೊಂಡು ನೀಟಾಗಿ ಔಟ್ಲೈನ್ ಮಾಡ್ತಾ ಇದ್ದೀನಿ. ಚಿಕ್ಕ ಲಿಪ್ಸ್ ಆಗಿರೋದ್ರಿಂದ ಅದನ್ನು ಚಿಕ್ಕದಾಗಿ ನಾವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀವಿ. ಸೊ ಔಟ್ಲೈನ್ನ ನಾನು ಅದೇ ಕಲರಿಂದ ಡ್ರಾ ಮಾಡಿದ್ದೀನಿ, ಅದನ್ನೇ ಒಳಗಡೆನೂ ಫಿಲ್ ಮಾಡಿದ್ದೀನಿ. ಈ ಒಂದು ಮೇಕಪ್ಗೆ ಡಾರ್ಕ್ ಲಿಪ್ಸ್ಟಿಕ್ ಅಷ್ಟು ಸೂಟಬಲ್ ಅಲ್ಲ ಅಂತ ನನ್ನ ಒಂದು ಒಪಿನಿಯನ್. ಸೊ ವಾಟ್ ಈಸ್ ಯುವರ್ ಒಪಿನಿಯನ್, ಪ್ಲೀಸ್ ಶೇರ್ ಇಟ್ ಬಿಲೋ. ಎಲ್ಲ ಮೇಕಪ್ ಆಲ್ಮೋಸ್ಟ್ ಮುಗಿದಿದೆ. ನಾವು ಈ ಲಿಪ್ಸ್ಟಿಕ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಈ ಒಂದು ಅಮೇಝಿಂಗ್ ಆಗಿರುವಂತಹ ಮೇಕಪ್ ಲುಕ್ ರೆಡಿ ಇರುತ್ತೆ. ನಿಮಗೆಲ್ಲ ಈ ಒಂದು ವಿಡಿಯೋ ಯಾವ ಥರ ಇಷ್ಟ ಆಯಿತು, ಏನು ಯೂಸ್ ಆಯಿತು ಅದನ್ನು ಖಂಡಿತ ಕಮೆಂಟಲ್ಲಿ ತಿಳಿಸಿದೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋಸ್ನ ಇನ್ನೂ ನೀಟಾಗಿ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಇಲ್ಲಾಂದರೆ ನಿಮಗೆ ಇನ್ನೂ ಡೀಟೇಲ್ಡಾಗಿ ನಾನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನು ಅನಸ್ತಿಷಿಯಾದು ಲಿಪ್ ಗ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಗ್ಲಾಸನ್ನು ಸೆಂಟರ್ ಆಫ್ ದಿ ಲಿಪ್ಸಲ್ಲಿ ಅಪ್ಲೈ ಮಾಡಿದ ತಕ್ಷಣ ಹೈಲೈಟೆಡ್ ಆಗಿ ತುಂಬಾ ಗ್ಲಾಮರಸ್ ಆಗಿ ಈ ಒಂದು ಮೇಕಪ್ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಸೆಫೋರಾದು ಮಸ್ಕಾರಾನ ತೊಗೊಂಡು ಅಪ್ಪರ್ ಲ್ಯಾಶಸ್ಗೆ ಮತ್ತು ಲೋವರ್ ಲ್ಯಾಶಸ್ಗೆ ನೀಟಾಗಿ ಅಪ್ಲೈ ಮಾಡೋಣ. ಸೊ ಈ ಒಂದು ಮಸ್ಕಾರ ತುಂಬಾ ಹೆವಿ ಅನ್ನಿಸ್ದೆ, ಇಲ್ಲ ಸ್ಟಿಕ್ಕಿ ಅನ್ನಿಸ್ದೆ, ತುಂಬಾ ಸೂಪರ್ಬಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಈ ಮಸ್ಕಾರ ಅಪ್ಲೈ ಮಾಡಿ ಆದಮೇಲೆ ಅಂಡರ್ ಐಸನ್ನು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ನಾನು ಕಾಜಲ್ ಕೆಳಗಡೆ ಲ್ಯಾವೆಂಡರ್ ಕಲರ್ದು ಐ ಶಾಡೋಸ್ನ ಮತ್ತೆ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಅಪ್ಲೈ ಮಾಡೋದು ಮತ್ತು ಬ್ಲೆಂಡ್ ಮಾಡೋದು ದಟ್ ಈಸ್ ಆಲ್ಸೋ ಲಿಟಲ್ ಟ್ರಿಕ್ಕಿ ಓವರ್ ಹಿಯರ್. ಇದನ್ನು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಾದಮೇಲೆ ಕಾಜಲ್ ತೊಗೊಂಡು ನಾನು ಟಿಯರ್ ಡಕ್ಟನ್ನು ಮತ್ತು ಇನ್ನರ್ ಕಾರ್ನರ್ಸ್ನ ಇನ್ನೂ ಸ್ವಲ್ಪ ನೀಟಾಗಿ ಪ್ಯಾಚ್ ಇಲ್ಲದೆ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಸೊ ಕಾಜಲಿಂದ ಆ್ಯಂಗ್ಯುಲರ್ ಬ್ರಷನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀನು ಅಪ್ಲೈ ಮಾಡಾದಮೇಲೆ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿ ನಮ್ಮ ಮೇಕಪ್ಗೆ ಫೈನಲ್ ಆಗಿ ಬೇಕಾಗಿರುವಂತಹ ಫೇಸಸ್ ಕೆನಡಾ ಬ್ರ್ಯಾಂಡಿಂದ ನಾನು ಈ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಮೇಕಪ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.